ಯಾರನ ದುಡ್ಡು ಇಸ್ಕೊಂಬರಿದ್ರೆ ಹೇಳು ಅಕ್ಕ. ಆಲೆ ನನ್ನ ತಮ್ಮಗೆ ಹೇಳಿದ್ದೀನಿ, ಆಲೆ ಕೊಟ್ಟು ಬಂದಿರಬೇಕು. ನೆನ್ನೆಸ್ಲೇನೆ ಹೋಗಿ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಬಾಕೆ, ಅದೇ ಹೊಲ ರಿಜಿಸ್ಟ್ರೇಷನ್ ಮಾಡ್ಕೊಂಬಾಕೆ ಕೊಟ್ಟು ಬಂದಿರಬೇಕು. ಹೇಳಿದ್ದೆ ಕೊಟ್ಟು ಬರ್ತೀನಿ. ಸರಿ ಆಯ್ತು ಕಣಕ್ಕ ಅಂತ ಹೇಳವನೇ. ನಾಳೆ ಕನ್ನಡದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತಾರೇನ, ದುಡ್ಡು ಕೊಡ್ತಾರೆ. ಅದಕ್ಕೆ ಯಾರನ ಬಡ್ಡಿ ಇಸ್ಕೊಂಬರಿದ್ರೆ ಹೇಳು, ನಿಂದೆಲ್ಲ ಕೊಟ್ಟು ಕ್ಲಿಯರ್ ಮಾಡ್ತೀನಿ. ಹಂಗೆ ಯಾರನ ಬಡ್ಡಿ ಇಸ್ಕೊಂಬರಿದ್ರೆ ಹೇಳು, ಕೊಡ್ತೀನಿ ಹಂಗೆ. ಸರಿ ಆಯ್ತು ಲತಾ, ಹೇಳ್ತೀನಿ ಕಣೆ. ಯಾರನ ಇಸ್ಕೊಂಬರಿದ್ರೆ ಹೇಳ್ತೀನಿ, ಹೇಳ್ಬಿಡು. ಎಷ್ಟು ನೀನು ಹೆಂಗೆ ಕೊಡ್ತೀಯ ಹಂಗೇನಿ. ನಾನು ಬೇಕಾರೆ ಕೊಡ್ತೀನಿ. ಹೇಳು, ಯಾಕಂದರೆ ಇವಾಗ ದುಡ್ಡು ಇಕ್ಕೊಂಡ್ರೆ ಏನು ಬರಲ್ಲ. ಅವ್ರು ಕೊಡ್ತಿದ್ದಂಗೆ ನಾನು ಬಡ್ಡಿಗೆ ಬಿಟ್ಬಿಡ್ತೀನಿ. ಬಡ್ಡಿಗೆ ಬಿಟ್ಬಿಟ್ರೆ ಬೇಗ ಎಲ್ಲ ಚೆನ್ನಾಗೆ ದುಡ್ಡಾಗುತ್ತೆ. ನನಗೆ ಒಂದು ದಿವಸ ಇಕ್ಕಮ್ಮಕ್ಕಾಲ, ಒಂದು ದಿವಸ ಕಳೆದ್ರೂ ಒಂದು ದಿವಸದ್ದು ಹೋಯ್ತಲ್ಲಪ್ಪ ಅನ್ನಂಗೆ ಆಗುತ್ತೆ. ಅವ್ರು ಕೊಟ್ಟಿದ ತಕ್ಷಣ ನಾನು ಬಡ್ಡಿಗೆ ಬಿಟ್ಬಿಡ್ತೀನಿ ದುಡ್ಡೆಲ್ಲನ. ಮತ್ತು ಮನೆಗೆ ಇಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಬಡ್ಡಿಗೆ ಬಿಟ್ಟರೆ ದುಡ್ಡು ಹೆಂಗೆ ಬೆಳೆಯುತ್ತೆ ಅಂದರೆ, ಗಿಡದಾಗಿ ಬೆಳೆದಂಗೆ ಆಗುತ್ತೆ ದುಡ್ಡು. ನಿಜವಾಗ್ಲೂ ಹಂಗೆ ಬಡ್ಡಿ ಕೊಟ್ಟರೆ ಗಿಡದಾಗ ಬೆಳೆದಂಗೆ ಆಗುತ್ತೆ. ಅದಕ್ಕೆ ಕಣಕ್ಕ, ನಾನು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ಬೇಗ ನೀನು ರಿಜಿಸ್ಟರ್ ಮಾಡಿಸ್ಕೊಳಪ್ಪ. ಅವ್ರು ಯಾಕೋ ಸುಮ್ಮನೆ ಇದ್ದರು. ನಾನೇ ಹೇಳಿದೆ, ನೀನು ಬೇಗ ಎಲ್ಲ ರಿಜಿಸ್ಟರ್ ಮಾಡಿಸ್ಕೊಳಪ್ಪ, ನಾನು ಸೈನ್ ಹಾಕ್ತೀನಿ, ದುಡ್ಡು ಕೊಡು ಅಂತ ಹೇಳಿದ್ದೀನಿ. ಎಷ್ಟು ಲಕ್ಷ ಕೇಳಿದೀಯೇ? ಒಂದು 15 ಲಕ್ಷ ಕೇಳಿದ್ದೀನಿ ಕಣಕ್ಕ. 15 ಲಕ್ಷನೇ? 3 ಎಕರೆ ಹೊಲಗೆ ಹೆಂಗೋ ಒಂದು 20 ಲಕ್ಷ ಏನಾದರೂ ಕೇಳ್ಬೋದಾಗಿತ್ತು ಅತ್ಲಾಗೆ. ಇಸ್ಕೊಂಡಾಲೆ ದುಡ್ಡ? ಇನ್ನೂ ಇಸ್ಕೊಂಡಿಲ್ಲ. ನಾನು ಕೇಳೋಣ ಅಂದ್ಕೊಂಡೆ. ಅವನಿತ್ತೆತ್ತ ಹೋದ. ನಾನು ಕೇಳೋಣ ಅಂದ್ಕೊಂಡಿಲ್ಲ. ಆಸಿ ಬತ್ತಾನೇನಪ್ಪ, ತಡಿ ಕೇಳ್ತೀನಿ ಅದೆಲ್ಲಿ. ಕೇಳಬೇಕು, ಒಂದು 10 ಲಕ್ಷ ಕೊಡು ಅಂತ ಹೇಳಿ. ಇವಾಗ ಒಂದು 10 ಲಕ್ಷ ಇಸ್ಕ, ಆಮೇಲೆ ಇಲ್ಲಪ್ಪ ನಾನು ತಿರ್ಗಿ 10 ಲಕ್ಷ ಕೊಟ್ಟರೇನೇನು ಸೈನ್ ಹಾಕೋದು ಅಷ್ಟೇ. ಇವಾಗ 10 ಲಕ್ಷ ಇಸ್ಕ, ಆಮೇಲೆ ಹೆಂಗೆ ಇಲ್ಲಪ್ಪ ನನಗೆ ಇನ್ನೂ 10 ಲಕ್ಷ ಕೊಡಬೇಕು ಅಂತ ಇವಾಗ 15 ಲಕ್ಷ ಅಂತಲೇ ಮಾತಾಡಿರೋದು. 15 ಲಕ್ಷ ಅಂತಲೇ ಅನ್ಕ. ಇಲ್ಲಪ್ಪ ನನಗೆ ಇವಾಗ ಇನ್ನೂ 10 ಲಕ್ಷ ಬೇಕು ಅಂತ ಹೇಳಿ ಮಾತು ತಿರುವಡಿ ಅಷ್ಟೇ. ಅವಾಗ ಹೆಂಗಿದ್ರು ಹೊಲ ಮಾಡಿಸ್ಕೋಬೇಕಲ್ಲ, ತಿರ್ಗ ಕೊಡ್ತಾರೆ. ಅವಾಗ ಹೆಂಗೋ ಕೊಟ್ಟು ಮಾಡಿಸ್ಕೊಂಬ್ಲೇಬೇಕು, ಕೊಟ್ಟೆ ಕೊಡ್ತಾರೆ. ಒಂದೇ ಸತಿ ಅಂದರೆ ಆಗಲ್ಲ. ಇವಾಗ ಇಸ್ಕೊಬಿಡು. 10 ಲಕ್ಷ ಇಸ್ಕೊಂಡ್ರೆ ತಿರ್ಗಿತ್ಲ ಇನ್ನು 10 ಲಕ್ಷ ಕಿತ್ಕೋಬೋದು. ಅತ್ತಾಗ ಹೆಂಗಾನ 20 ಲಕ್ಷದಾಗ ಹೆಂಗೆ ಇರ್ಬೋದಂದ್ರೆ ಅದನ್ನ 50 ಲಕ್ಷ ಕೋಟಿಗಟ್ಟಲೆ ಬೆಳೆಸ್ಬೋದು. 50 ಲಕ್ಷ ತನಕ ಬೆಳೆಸ್ಬೋದು. ಒಂದು ವರ್ಷ 50ಗೆ 2 ವರ್ಷ 3 ವರ್ಷ 50ಗೆ ಒಂದು 50 ಲಕ್ಷ ದುಡ್ಡಾಗುತ್ತೆ. 20 ಲಕ್ಷ ದುಡ್ಡನಾಗೆ ಅಷ್ಟೊಂದು ಹಂಗೆ ಬೆಳೀತಾ ಹೋಗುತ್ತೆ ಬಡ್ಡಿಗೆ ಬಿಟ್ಟಂಗೆಲ್ಲಾನ. ಅಷ್ಟೊಂದು ಯಾರು ಇಸ್ಕೊಂತಾರಕ್ಕ 20 ಲಕ್ಷ ದುಡ್ಡ ಬಡ್ಡಿಗೆ? ಯಾರನ ಅಷ್ಟೊಂದು ಜನ ಇಸ್ಕೊಂಬಾರ ಇದ್ದಾರೆ ನಮ್ಮೂರಾಗೆ. ಕೊಡಮ್ಮ ನೀನು, ಕೊಡು. ಒಬ್ಬರೇ 5 ಲಕ್ಷ ದುಡ್ಡು ಇಸ್ಕೊಂತಾರೆ. ಮನೆ ಪನೆ ಎಲ್ಲ ಮಸ್ತಾಗೆ. ಇವಾಗ ನಮ್ಮ ಊರುಗಳಿಗೆಲ್ಲ ಎಂತೆಂಥ ವಾಸಮಾನಗಳು ಆಗ್ತದೆ. ಮನೆ ಕಟ್ಟೋಕ್ಕೆಲ್ಲ ಸಾಲ ಮಾಡಬೇಕು, ಇಸ್ಕೊಂತಾರೆ. ಬಡ್ಡಿ ಆಗ್ಲೇಳು, ಯಾರನ್ನ ದುಡ್ಡು ಕೊಟ್ಟರೆ ಸಾಕಪ್ಪ ಅಂತಾರೆ. 5 ರೂಪಾಯಿ ಬಡ್ಡಿ ಆಗ್ಲೇಳು, 3 ರೂಪಾಯಿ ಬಡ್ಡಿ ಆಗಲಿ, 5 ರೂಪಾಯಿ ಬಡ್ಡಿ ಆಗಲಿ ಅಂತಾರೆ. ಯಪ್ಪ ಎಷ್ಟಾದರೂ ಬಡ್ಡಿ ಕೊಡ್ತೀವಿ, ನಮಗೆ ದುಡ್ಡು ಕೊಡೋರಿಲ್ಲ ಅಂತಾರೆ. ಅಯ್ಯೋ ನಂತಗಂತೂ ಬಂದು ಅಕ್ಕ ಕೊಡಕ್ಕ, ನಮ್ಮ ಮನೆ ಕಟ್ತಾ ಇದೀವಿ ಕಣಕ್ಕ, ಮದುವೆ ಮಾಡಬೇಕು, ನಾವು ಸಾಲ ಮಾಡ್ಕೊಂಡಿದ್ದೀವಿ, ಹಂಗೆ ಹಿಂಗೆ ಅಂತ ಭಾಳ ಪೀಡಿಸ್ತಾರೆ. ಕೊಡಮ್ಮ, ನಾನು ಕೊಡಿಸ್ತೀನಿ. ಬೇಕಾದ್ರೆ ಒಬ್ಬೊಬ್ರು 1 ಲಕ್ಷ ಇಸ್ಕೊಂತಾರೆ. 20 ಜನ ಕೊಟ್ಟರೆ 20 ಲಕ್ಷ ಓತಮ್ಮ ಅಷ್ಟೇ. ಬಡ್ಡಿ ಅಲ್ಲೇ ಬೆಳೀತಾ ಹೋಗುತ್ತೆ. ಬರ್ತಾ ಇದ್ದಾನೆ ಕಣಕ್ಕ ನಮ್ಮ ಸತೀಶ. ಕೇಳ ನೀನು 10 ಲಕ್ಷ ದುಡ್ಡ ತಂದು ಕೊಡಪ್ಪ. ಒಂದು 10 ಲಕ್ಷನ ನಾನೆಲ್ಲ ಸೈನ್ ಹಾಕ್ತೀನಿ, ಬಂದು ಯಾವತ್ತು ಮಾಡಿಸ್ಕೊಂತೀಯ ಅವತ್ತು ಅಂತ ಹೇಳ್ತೀನಿ. ಸಿಟ್ಟಾಗ್ಬಿಡ, ಒಳ್ಳೆ ಮಾತನಾಗೆ ಕೇಳು. ಒಳ್ಳೆ ಮಾತಾಗೇನೆ ತಂದು ಕೊಡಪ್ಪ, ನಾನೆಲ್ಲ ಸೈನ್ ಹಾಕ್ತೀನಿ ಅಂತ ಹೇಳಿಸ್ಕ. ಆಮೇಲೆ 10 ಲಕ್ಷ ಇಸ್ಕೋಬೋದು. ಹೆಂಗೋ ಇನ್ನೂ 5 ಲಕ್ಷ ಹೆಚ್ಚು ಸಿಕ್ಕಂಗೆ ಆಗ್ತವೆ. ಅದಕ್ಕಾಗಿನ ಬತ್ತೈದು ಅನ್ಕೊಳಕ್ಕೆ ಕೇಳಾನೆ. ಕೇಳಾಗೋ ತಂದು ಕೊಡ ಅನ್ನ. ಪಾಪ ಸತೀಶ. ಏನಕ್ಕ ಕರ್ದ? ತಡಿಯಪ್ಪ ತಡಿ. ಅದು ಪೇಪರ್ಗಳು ಕೊಟ್ಟು ಬಂದ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬನಪ್ಪ ಅಂತ ಹೇಳಿದ್ನೆಲ್ಲ ಕೊಟ್ಟು ಬಂದೇನಪ್ಪ. ಹ್ಞೂನಕ್ಕ ಕೊಟ್ಟು ಬಂದಿದ್ದೀನಿ. ಇವತ್ತು ಬೆಳಿಗ್ಗೆ ಇನ್ನು ಕೊಟ್ಟು ಬಂದೆ. ಅದಕ್ಕೇ ಅವ್ರು ಏನು ಹೇಳಿದ್ರು, నేను ನಾಳೆ ಆಗೋದಿಲ್ಲ, నేను ನಾಳೆ ಭಾನುವಾರ, ನಾಡಿದ್ದು ಮಾಡಿಸ್ಕೊಂಬನ. ನಾಡಿದ್ದಾಗಲಿಲ್ಲ ಅಂದರೆ ಅದೇ ಸೋಮವಾರ ದಿನ ಆಗಲಿಲ್ಲ ಅಂದರೆ ಬುಧವಾರ ದಿನ, ಮಂಗಳವಾರ ಹೇಳಿದ್ರು, ಮಂಗಳವಾರ ಇನ್ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಬನ, ಅದಕ್ಕೆ ಬುಧವಾರ ಅಂತ ಹೇಳಿದ್ದಾರೆ. ಸೋಮವಾರ ಇಲ್ಲಾಂದ್ರೆ ಬುಧವಾರ 2 ದಿನದೊಳಗೆ ಆಗೋಗುತ್ತೆ. ಎಲ್ಲ ಕೊಟ್ಟು ಬಂದಿದ್ದೀನಿ, ಪೇಪರ್ ಎಲ್ಲ ರೆಡಿ ಮಾಡ್ಕೊತಾರೆ. ದುಡ್ಡು ಬೇಕಾಗಿತ್ತು ಕಣಪ್ಪ, ಒಂದು 10 ಲಕ್ಷ ದುಡ್ಡು ಇದ್ರೆ ತಂದು ಕೊಡ್ತೀಯಾ? ದುಡ್ಡೇನಕ್ಕ? ದುಡ್ಡು ಬೇಕಾ ಇವಾಗ? ಬೇಕು. ಒಂದು 10 ಲಕ್ಷ ದುಡ್ಡು ತಂದು ಕೊಡು. ನೀನು ಯಾವಾಗ ಕರಿಯಪ್ಪ, ಬಂದು ನಾನು ಸೈನ್ ಹಾಕ್ತೀನಿ, ಮಾಡಿಸ್ಕ ಬೇಗ. ನಿನಗೆ ಒಳ್ಳೇದು ಮಾಡಿಸ್ಕೊಂಡು ಅಷ್ಟು. ನಾನೇ ಹೇಳ್ಬೇಕಾದ್ರೆ ಮಾಡಿಸ್ಕೊಂತ ನೀನು ಮಾಡಿಸ್ಕೋಬೇಕು ಬೇಗನ. ಒಂದು 10 ಲಕ್ಷ ದುಡ್ಡು ತಂದು ಕೊಡು. ನೀನು ಯಾವಾಗನ ಕರಿ, ಬಂದು ಸೈನ್ ಹಾಕ್ತೀನಿ, ಸರಿನಾ? ಸರಿ ಆಯ್ತು ಬಿಡ ಅಕ್ಕ, ತಂದು ಕೊಡ್ತೀನಿ. ನೋಡ್ತೀನಿ, ಮನೆಗೆ ಹೋಗಿ ಇದ್ರೆ ತಗೊಂಬಂದು ಕೊಡ್ತೀನಿ. ತಂದು ಕೊಡು. ದುಡ್ಡು ಯಾಕೆ ಬೇಕಾಗಿತ್ತು, ಅದಕ್ಕಾಗಿ ಕೇಳಿದೆ. ತಗೊಂಬಂದು ಕೊಡು. ಹಂಗೆ ತಗೊಂಬಂದು ಕೊಟ್ಟರೆ ನಾನೇನಿಲ್ಲ, ನೀನು ಯಾವಾಗನ ಕರಿ ಬಂದು ಸೈನ್ ಹಾಕ್ಬಿಡ್ತೀನಿ. ಮಾಡಿಸ್ಕ, ನಿನಗೆ ಒಳ್ಳೇದು. ಮಾಡಿಸ್ಕೊಂಡು ನನ್ನ ತಮ್ಮ ಚೆನ್ನಾಗಿರ್ಬೇಕು ನನಗೆ. ನನ್ನ ತಮ್ಮ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಸರಿ ಆಯ್ತು ಕಣೆ ಅಕ್ಕ, ನೋಡ್ತೀನಿ ತಡಿ, ಇದ್ರೆ ತಗೊಂಬಂದು ಕೊಡ್ತೀನಿ. ಬೇಗ ತಗೊಂಬರ, ಬೇಗ ತಗೊಂಬಂಗ, ಲೇಟ್ ಮಾಡಬೇಡ. ಸರಿ ಆಯ್ತು ಕಣೆ ಅಕ್ಕ.
ಯಾತಮ್ಮ ಯಾತ ನಿನ್ನ ತಮ್ಮಂಗೆ ಕೇಳ್ತಿದ್ದೆ. ಯಾತಿಲ್ಲ ಕಣ್ ಸಣ್ಣ ಹಿಂಗ ಕೈ ಹೊಲನ ರಿಜಿಸ್ಟರ್ ಮಾಡಿಸ್ಕೊಳಪ್ಪ ಅಂತ ಹೇಳ್ತಿದ್ದೆ. ನನ್ನ ತಮ್ಮ ಚೆನ್ನಾಗಿರ್ಬೇಕಿರೋನಪ್ಪ, ತಮ್ಮ ಚೆನ್ನಾಗಿರ್ಲಿ ಬಿಡು, ಹೊಲ ಎಲ್ಲನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವನ ಹೆಸರಿಗೆ ಚೆನ್ನಾಗಿರ್ಲಿ, ಏನನ ಮಾಡ್ಕೊಂತಾನೆ. ಅಲ್ಲ ನಿನಗೆ ಭಾಗ ಕೇಳ್ತಿದ್ದಲ್ಲ, ಮತ್ತೆ ಕೊಡ್ತಾರೆ? ಇಲ್ಲ ಬೇಡ, ನಾನು ಅಲ್ಲೇ ಬೇಡ ಅಂತ ಹೇಳಿದ್ನಿ. ಏನು ಬೇಡ, ನಾನು ಸೈನ್ ಹಾಕ್ತೀನಿ ಕಣಪ್ಪ ಅಂತ ಹೇಳಿದ್ದೀನಿ. ಬಿಡಕ್ಕ, ಒಬ್ಬ ತಮ್ಮ ಚೆನ್ನಾಗಿರ್ಲಿಲ್ಲ ಅವನೇನೆ. ಅಬ್ಬಬ್ಬ, ಮತ್ತೆ ನನಗೆ 5 ಎಕರೆ ಕೊಡ್ರಿ 6 ಎಕರೆ ಕೊಡ್ರಿ ಅಂತ ಹೇಳ್ತಿದ್ದೆ. ಹಂಗಾರೆ ಇವಾಗ 1 ಎಕರೆನೂ ಇಸ್ಕೊಂತಿಲ್ಲ ಏನು? ಇಲ್ಲ ಮತ್ತೆ ನಾನು 1 ಎಕರೆನೂ ಇಸ್ಕೊಂತಿಲ್ಲ ಇವಾಗ. ಬೇಡ, ನನಗೇನು ಬೇಡಪ್ಪ, ನೀನು ಚೆನ್ನಾಗಿರು, ಎಲ್ಲ ನೀನೇ ತಕ್ಕ ಅಂತ ಹೇಳಿದ್ದೀನಿ. 1 ಎಕರೆನೂ ಇಸ್ಕೊಂತಿಲ್ಲ ನಾನೇನು ಇವಾಗ. ಮತ್ತೆ ಆತನ ದುಡ್ಡು ಪಡ್ಡು ಕೊಡ್ತಾರಾ? ಇಲ್ಲಪ್ಪ, ದುಡ್ಡೆಲ್ಲ ಇಸ್ಕೊಂಬಲ್ಲ. ನಾನು ಹೊಲ ತಾಂಬಳಗೆ ದುಡ್ಡು ಇಸ್ಕೊಂಬಳಗಿದ್ದು ಹೊಲನೇ ತಾಂಬ್ತಿದ್ದೆ. ನಾನು ದುಡ್ಡು ಇಸ್ಕೊಂಬಲ್ಲ, ಏನು ಇಸ್ಕೊಂಬಲ್ಲ, ಹಂಗೆ ಸೈನ್ ಹಾಕ್ತೀನಿ, ಹಾಕಿ ನೀನು ಮಾಡ್ಕೊಳಪ್ಪ ಅಂತ ಹೇಳಿ ಒಳ್ಳೆ ಮಾತನಾಗ ಹೇಳ್ತಿದ್ದೆ. ದುಡ್ಡು ಇಸ್ಕೊಂಬಲ್ಲ. ಅಯ್ಯೋ, ದುಡ್ಡು ಇಸ್ಕೊಂಡು ಸೈನ್ ಹಾಕಿದ್ರು ಅಮ್ಮಂಗಾಗುತ್ತೆ, ದುಡ್ಡು ಇಸ್ಕೊಂಬಲ್ಲ ಕಣ್ಸಣ್ಣಿಂಗಕ್ಕಾಯ. ಹೌದೇ ನಂಗದ್ರಿ ನೋಡಮ್ಮ. ಅಲ್ಲ, ಇಷ್ಟೊತ್ತಿಗೆ ಆವಾಗಲೇ ಮಾಡಿಸ್ಬೋದಾಗಿತ್ತು. ನೀನು ಹಂಗೇನೆ ಅವಾಗ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಸುಮ್ಮನೆ ಜಗಳ ಮಾಡಿದೆ. ಬಿಡತ್ತ, ಅವಾಗೇನೋ ಕೇಳಿದ್ವಿ. ಇನ್ನೇನು ಬಿಡು, ಚೆನ್ನಾಗಿರ್ಲಿ. ಅವಾಗೇನೋ ಸಿಟ್ನಾಗ ಹಂಗೆ ಮಾತಾಡಿದ್ವಕ್ಕ. ಬಿಡು, ಏನಪ್ಪ ತಮ್ಮ ಚೆನ್ನಾಗಿರ್ಲಿ ಹೇಳು. ನೀನು ಯಾತನ ದುಡ್ಡು ಪಡ್ಡು ಇಸ್ಕೋಬೋದಾಗಿತ್ತು. ಬೇಡಮ್ಮ ಬೇಡ, ಅವ್ರ ದುಡ್ಡು ಬೇಡ, ಏನೂ ಬೇಡ. ಅವ್ರು ಚೆನ್ನಾಗಿದ್ರೆ ಸಾಕಮ್ಮ. ನಂಬಳಂತೂ ಹಿಂಗೆ, ಅವರೇ ಚೆನ್ನಾಗಿರ್ಲಿ ಸಾಕು. ನೋಡಿ ಹೆಂಗನ ರುದ್ರ ವಾಸೆ ಅತ್ತ. ಹೆಂಗ ಅರ್ಥ ಅವ್ರ ಮನೆಯವರು ದುಡ್ಡು ಕೊಟ್ಟವ್ರತ್ತ, 10 ಲಕ್ಷ ದುಡ್ಡು. ಅವ್ರಂತೂ ಮಾರಿದ್ರಲ್ಲ, ಅದಕ್ಕೆ ಕೊಟ್ಟವ್ರಿ. ನಾನು ಇಸ್ಕೊಂತಿರ್ಲಿಲ್ಲ. ನಮ್ಮ ತಮ್ಮಗಳು ಬಲವಂತ ಮಾಡಿದ್ರು, ನನ್ನ ತಮ್ಮ ನಮ್ಮ ಅಣ್ಣಯ್ಯ ಎಲ್ಲ ತಗೊಳಮ್ಮ, ಹೆಣ್ಮಗಳು ತಗೋಬೇಕು ಅಂತ ಬಲವಂತ ಮಾಡಿದ್ರು. ನಾನೇನು ಇಸ್ಕೊಂತಿರ್ಲಿಲ್ಲ. ಬೇಡಪ್ಪ ಬೇಡ ಅಂತಂದೆ ನಾನು. ನೀವು ಚೆನ್ನಾಗಿರ್ರಿ ಅಂದೆ, ಅವರೇ ಕೊಟ್ಟರು ಬಲವಂತ ಮಾಡಿ. ನಾನು ಅದೇ ಹೇಳಿದ್ದೀನಿ ನನ್ನ ತಮ್ಮಗೆ, ಕಳ್ಸಪ್ಪ, ನಾನು ಚೆನ್ನಾಗಿ ನೀನೇ ನೋಡ್ಕೊಳಪ್ಪ ಅಂತ ಹೇಳಿದ್ದೀನಿ. ದುಡ್ಡು ಬೇಡ, ಕಾಸು ಬೇಡ, ನೀನು ಹೊಲ ಬೇಡ, ಏನು ಬೇಡ, ನೀನು ಚೆನ್ನಾಗಿದ್ರೆ ಸಾಕು ಅಂತ ಹೇಳಿದ್ದೀನಿ. ನೋಡಮ್ಮ ಹೆಂಗ ಸೆನಕ್ಕಾದತ್ತ. ಬಿಡತ್ತ, ಸೆನಕಿರು. ಇರೋನಪ್ಪ ತಮ್ಮ ಚೆನ್ನಾಗಿರ್ರಿ. ಇರೋಳ ಒಬ್ಳು ಮಗಳು ನೀನು ಸೆನಕಿರಮ್ಮ, ಸೆನಕಿರಲ್ಲ. ನಿಮ್ದು ಆತಿರ್ಲಿಲ್ಲ, ನಿನ್ನ ಗಂಡ ಬೇರೆ ದುಡಿಯಲ್ಲ. 3 ಎಕರೆ ತಾಡಿದ್ರೆ ಏನೋ ಮಾಡ್ಬೋದಾಗಿತ್ತು. ಬಿಡು, ನನ್ನ ಬಾಳಂತ ಹಿಂಗೆ. ಯಾಕೆ ಅವರೇ ಚೆನ್ನಾಗಿರ್ಲಿ ಬಿಡಕ್ಕ, ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ. ಅವ್ವ, ಈ ಪಾಟಿ ಯಾರು ಆಡ್ತಿದ್ದಾಳು? ಇವ ನನ್ನ ದುಡ್ಡು ಬೇಡ, ಏನು ಬೇಡ, ನಾನು ಹಂಗೆ ಸೈನ್ ಆಗ್ತಾ ಇದ್ದೀನಿ ಅಂತ ಹೇಳಿ ಬಿಲ್ಡಪ್ ಕೊಡ್ತಾಳಲ್ಲ ಇವಳು. ಇವಳು ಯಾತಕ್ಕೆ ಬಿಟ್ಟಾಳಿ ಹೇಳು? ನನ್ನ ತಗಂಗೆ ಸ್ಕೋಪ್ ಕೊಡ್ತಾ ಇದ್ದಾಳೆ. ಹೆಂಗನ ಕೊಟ್ಕೊಂಬ್ಲಿ ಹೇಳ್ಬಿಡು, ನಮ್ಗೆ ಯಾಕೆ ಕಂಡರ್ ಸುದ್ದಿ. ಇವಳು ನೋಡಕ್ಕ ತಿಳ್ಕೊಬೇಕು ಅಂತಲೇ ಬಂದವಳೆ. ಹೊಲ ಕೊಡ್ತೀನಿ ಅದನ್ನೇ ನನ್ನ ತಮ್ಮನ ಮಾತಾಡಿಸ್ತಿದ್ನಲ್ಲ, ಅದಕ್ಕೆ ಎಲ್ಲೋ ಮಾತಾಡಿಸ್ತಾ ಇದ್ದಾಳೆ. ಏನು ದುಡ್ಡು ಇಸ್ಕೊಂತಾಳ, ಏನು ಹೊಲ ಇಸ್ಕೊಂತಾಳ ಅಂತ ತಿಳ್ಕೊಂಬಕ್ಕೆ ಬಂದವಳ. ನಾನು ಅದಕ್ಕೆ ಇಲ್ಲ, ನಾನೇನು ಇಸ್ಕೊಂಬಲ್ಲ ಅಂತಂದೆ. ಅದಕ್ಕೆ ನಿಮ್ಮ ಅಕ್ಕ ಹಿಂಗೆ ಮಾಡ್ಕೊಂತಾಳೆ. ಒಟ್ಟು ಹೇಳಿ ಸಣ್ಣಂಗಮ್ಮಗೆ ಯಾರು ಸಾಕಿದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ. ನಿಮ್ಮ ತಮ್ಮ ಇವಾಗ ಬಂದಲ್ಲ ಮಾತಾಡಿಸ್ತಿದ್ದಲ್ಲ, ಅದಕ್ಕೆ ಏನಿರ್ಬೋದು ಅಂತ ಅಲ್ಲೇ ಹೇಳಿ ವಿಷಯ ತಿಳ್ಕೊಂಬಕ್ಕೆ ಬಂದವಳೆ. ಹಂಗೆ ಅದಕ್ಕೆ ಮತ್ತೆ ಸರಿಯಾಗಿ ಹೇಳಿ ಕಳಿಸಿದ್ದೀನಿ. ಇಲ್ಲ, ನಾನು ದುಡ್ಡು ಇಸ್ಕೊಂಬಲ್ಲ, ನೀರನ್ನಪ್ಪ ತಮ್ಮ ಸೆನಕಿರ್ಲಿ ಬಿಡು ಅಂತ ಹೇಳಿ ಕಳಿಸಿದ್ದೀನಿ. ಇಂಥವ್ರ ಎದುರಿಗೆಲ್ಲ ನಾವು ಸೆನಕಿರ್ಬೇಕು ಅಮ್ಮಂಗಾಗುತ್ತೆ. ಏನು ಮಾಡೋಣ, ಆಗ ನಮ್ಮ ಬೃಂದ ಅರ್ಥ ಮಾಡ್ಕೊಂಬಲ್ಲ. ಯಾಕೆ ಹೇಳ್ತಾರೆ ಏನು ಅಂತ ಅರ್ಥ ಮಾಡ್ಕೊಂಬಲ್ಲ ಕಣಕ್ಕ. ಹೇಳು, ಅವಳು ಅರ್ಥ ಮಾಡ್ಕೊಂಬಲ್ಲ. ಹೆಂಗೆ ಬಿಡು, ಇವಾಗ 10 ಲಕ್ಷ ತಂದು ಕೊಡ್ತಾನಲ್ಲ, ಅವತ್ತು ತೀರಾ ಸೈನ್ ಹಾಕ್ಸ್ಕೋಬೇಕಾರೆ ಇನ್ನು 10 ಲಕ್ಷ ಕೇಳು. ಬಂದಿದ್ದಲ್ಲ ಒಂದು, ಏನು ಬರಲೇಳು ಅಂತ ಅನ್ಬೇಕು ಅಷ್ಟೇನಿ. ಇನ್ನು 5 ಲಕ್ಷ ಹೆಚ್ಚೆ ಸಿಗ್ತಾವೆ, ಅವತ್ತು ಹೆಂಗೂ ಕೊಟ್ಟೇ ಕೊಡ್ತಾರೆ. ಇವಾಗ ಬೇರೆ 10 ಲಕ್ಷ ತಂದು ಕೊಡ್ತಾನೆ, ಅವತ್ತು 10 ಲಕ್ಷ ಕೊಡ್ತಾನೆ. ಇಲ್ಲ 10 ಲಕ್ಷ ಕೊಟ್ಟರೆ ನಾನು ತಿರುಗಿ ಸೈನ್ ಹಾಕೋದು ಅಂತ ಅನ್ಬೋದು ಅವಾಗ. ಬಿಡಾಕ, ಹೆಂಗೆ ಒಳ್ಳೆ ಐಡಿಯಾ ಕೊಟ್ಟಾತ್ ನೀನು. ನನ್ನ ತಮ್ಮ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೋಗ್ಯದಾನೆ. ಹೆಂಗ ತಂದು ಕೊಟ್ಬಿಟ್ರೆ ಅವತ್ತು ಬೇರೆ ಇನ್ನು 10 ಲಕ್ಷ ಕೇಳ್ಬೋದು. ಹೆಂಗಾತ್ಲಾಗಿ ಹೆಂಗನ ಇವಕ್ಕ ಒಳ್ಳೆ ಐಡಿಯಾ ಹೇಳ್ಕೊಡ್ತು. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.